ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಧನುಸ್ಸು ರಾಶಿಯವರಿಗೆ ಈ ಆಗಸ್ಟ್ 25, 26, 27, 28ರ ದಿನಾಂಕಗಳು ಸಾಮಾನ್ಯ ದಿನಗಳಲ್ಲ. ಏಕೆಂದರೆ ಈ 4 ದಿನಗಳ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಕಾಲದಿಂದ ನಿಧಾನವಾಗಿ ನಡೆಯುತ್ತಿರುವ ಒಂದು ಬದಲಾವಣೆ ಒಮ್ಮೆಲೆ ನಿಮಗೆ ಸ್ಪಷ್ಟವಾಗಿ ಕಾಣಿಸುವ ಸಾಧ್ಯತೆಯಿದೆ. ಮುಖ್ಯವಾಗಿ ನೀವು ಬಹಳ ದಿನಗಳಿಂದ ಒಂದು ವಿಷಯಕ್ಕಾಗಿ ಕಾಯುತ್ತಿದ್ದರೆ, ಒಂದು ಉತ್ತರಕ್ಕಾಗಿ ನೋಡುತ್ತಿದ್ದರೆ, ಒಬ್ಬ ವ್ಯಕ್ತಿಯಿಂದ ಸ್ಪಂದನೆ ಬರಬೇಕೆಂದು ಅಂದುಕೊಳ್ಳುತ್ತಿದ್ದರೆ, ಒಂದು ಕೆಲಸ ಪೂರ್ಣಗೊಳ್ಳುತ್ತದೆಯೋ ಇಲ್ಲವೋ ಎಂದು ಆಲೋಚಿಸುತ್ತಿದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ಯಾವಾಗ ಪರಿಸ್ಥಿತಿಗಳು ಬದಲಾಗುತ್ತವೆಯೋ ಎಂದು ಎದುರು ನೋಡುತ್ತಿದ್ದರೆ, ಈ 4 ದಿನಗಳ ಶಕ್ತಿಯು ನಿಮ್ಮಲ್ಲಿ ಹೊಸ ಆಶಯವನ್ನು ಮೂಡಿಸುವ ರೀತಿಯಲ್ಲಿ ಇರಬಹುದು. ಧನುಸ್ಸು ರಾಶಿಯವರು ಸಾಮಾನ್ಯವಾಗಿ ಒಮ್ಮೆ ನಿರ್ಧಾರ ತೆಗೆದುಕೊಂಡ ನಂತರ ಹಿಂದೆ ಸರಿಯದೆ ಮುನ್ನುಗ್ಗುವ ಸ್ವಭಾವವನ್ನು ಹೊಂದಿದವರು. ಆದರೆ ಕಳೆದ ಕೆಲವು ಕಾಲದಿಂದ ನೀವು ತೆಗೆದುಕೊಂಡ ಕೆಲವು ನಿರ್ಧಾರಗಳು ತಕ್ಷಣವೇ ಫಲಿತಾಂಶವನ್ನು ನೀಡದಿರುವುದರಿಂದ ನಿಮ್ಮಲ್ಲಿ ಒಂದು ಸಣ್ಣ ನಿರಾಶೆ ಉಂಟಾಗಿರಬಹುದು. ಹೊರಗೆ ನೀವು ತುಂಬಾ ಧೈರ್ಯವಾಗಿ ಕಂಡರೂ ಒಳಗೆ ಮಾತ್ರ ನಾನು ಮಾಡುತ್ತಿರುವ ಪ್ರಯತ್ನಕ್ಕೆ ಫಲಿತಾಂಶ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಸುತ್ತುತ್ತಿರಬಹುದು. ಮುಖ್ಯವಾಗಿ ನಿಮಗೆ ಸಂಬಂಧಿಸಿದ ಒಂದು ವಿಷಯ ಇತರರ ಕೈಯಲ್ಲಿರುವುದು, ಯಾರೋ ಒಬ್ಬರ ನಿರ್ಧಾರಕ್ಕಾಗಿ ನೀವು ಕಾಯುತ್ತಿರುವುದು, ಒಂದು ಮಾಹಿತಿ ತಡವಾಗುವುದು, ಒಂದು ಅವಕಾಶ ಕೊನೆಯ ನಿಮಿಷದಲ್ಲಿ ನಿಂತು ಹೋಗುವುದು ಮುಂತಾದ ಪರಿಸ್ಥಿತಿಗಳು ನಿಮಗೆ ಮುಂಚೆ ಎದುರಾಗಿರಬಹುದು. ಆದರೆ ಆಗಸ್ಟ್ 25ರಿಂದ 28ರವರೆಗೆ ನೀವು ಗಮನಿಸಬೇಕಾದ ಮುಖ್ಯ ವಿಷಯವೇನೆಂದರೆ, ತಡವಾಗುವುದು ಅಂದರೆ ಕೊನೆ ಎಂದರ್ಥವಲ್ಲ. ಕೆಲವು ವಿಷಯಗಳು ತಡವಾಗಿ ಬರಲು ಕಾರಣ ಅವು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸರಿಯಾದ ಸಮಯದಲ್ಲಿ ಪ್ರವೇಶಿಸಬೇಕಿರುವುದು. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಮೊದಲಿಗೆ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಕಡಿಮೆ ಮಾಡಿಕೊಳ್ಳಬೇಕು. ನೀವು ಕಳೆದುಕೊಂಡಂತೆ ಅನಿಸಿದ ಒಂದು ಅವಕಾಶದ ಬಗ್ಗೆ ಮತ್ತೆ ಆಲೋಚಿಸಬೇಕಾಗಿ ಬರಬಹುದು. ನೀವು ಬಿಟ್ಟುಕೊಟ್ಟ ಒಂದು ಮಾರ್ಗ ಮತ್ತೆ ನಿಮ್ಮ ಮುಂದೆ ಬರಬಹುದು. ಅಥವಾ ನೀವು ಊಹಿಸದ ವ್ಯಕ್ತಿಯಿಂದ ಒಂದು ಸಂದೇಶ, ಫೋನ್ ಕಾಲ್, ಮಾಹಿತಿ ಅಥವಾ ಪ್ರಸ್ತಾಪ ಬರಬಹುದು. ಇದನ್ನೇ ಈ ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಮಾಧ್ಯಮದಲ್ಲಿ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳಲಿದ್ದೇವೆ. ಧನುಸ್ಸು ರಾಶಿಯವರಿಗೆ ಆಗಸ್ಟ್ 25, 26, 27, 28ರ ದಿನಾಂಕಗಳಲ್ಲಿ ಏನೇನು ವಿಷಯಗಳು ಮುಂಚಿತವಾಗಿ ಚಲಿಸುತ್ತವೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ, ಎಲ್ಲಿ ಅದೃಷ್ಟ ಒಲಿದು ಬರುವ ಸಾಧ್ಯತೆಯಿದೆ, ಹಣದ ವಿಷಯದಲ್ಲಿ ಎಲಾಂಟಿ ಬದಲಾವಣೆ ಕಾಣಿಸಬಹುದು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಏನೆಲ್ಲ ಪರಿಣಾಮಗಳು ಇರಬಹುದು, ನಿಮಗೆ ದೂರವಾದ ವ್ಯಕ್ತಿಯ ಬಗ್ಗೆ ಯಾವುದಾದರೂ ಸಂಕೇತ ಕಾಣಿಸುತ್ತದೆಯೇ, ನಿಮ್ಮ ನಿರ್ಧಾರಗಳು ಹೇಗಿರಬೇಕು. ಮುಖ್ಯವಾಗಿ ಈ 4 ದಿನಗಳಲ್ಲಿ ಬಂದ ಸಣ್ಣ ಸಂಕೇತಗಳನ್ನು ನೀವು ಹೇಗೆ ಗುರುತಿಸಬೇಕು ಎಂಬ ವಿಷಯಗಳನ್ನು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ಧನುಸ್ಸು ರಾಶಿಯವರಿಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಈ ಸಮಯದಲ್ಲಿ ನಿಮಗೆ ಒಂದು ಹೊಸ ಆಲೋಚನೆ ಬರಬಹುದು. ಅದು ಮೊದಲು ಸಣ್ಣದಾಗಿ ಅನಿಸಿದರೂ ಭವಿಷ್ಯದಲ್ಲಿ ಅದೇ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ನೀವು ಇದುವರೆಗೆ ಇದು ನನ್ನಿಂದ ಸಾಧ್ಯವಿಲ್ಲ ಎಂದು ಅಂದುಕೊಂಡ ಒಂದು ಕೆಲಸದ ಬಗ್ಗೆ ಮತ್ತೆ ಆಲೋಚಿಸಬಹುದು. ಒಬ್ಬ ವ್ಯಕ್ತಿ ಹೇಳಿದ ಮಾತು ನಿಮ್ಮಲ್ಲಿ ಹೊಸ ಧೈರ್ಯವನ್ನು ತುಂಬಬಹುದು. ಅಥವಾ ಒಂದು ಘಟನೆ ನಿಮಗೆ ಇದೇ ಸರಿಯಾದ ಸಮಯ ಇರಬಹುದು ಎಂಬ ಭಾವನೆಯನ್ನು ಉಂಟುಮಾಡಬಹುದು. ಇಲ್ಲಿ ನೀವು ಮಾಡಬೇಕಿರುವುದು ಆತುರಪಟ್ಟು ನಿರ್ಧಾರ ತೆಗೆದುಕೊಳ್ಳುವುದಲ್ಲ, ಬಂದ ಅವಕಾಶವನ್ನು ಪೂರ್ತಿಯಾಗಿ ಪರಿಶೀಲಿಸುವುದು. ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ವಿಷಯವೂ ತಕ್ಷಣವೇ ಫಲಿತಾಂಶ ನೀಡುವ ವಿಷಯವಾಗದಿರಬಹುದು. ಆದರೆ ಅದರ ಹಿಂದೆ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ದಾರಿ ಇರಬಹುದು. ಮುಖ್ಯವಾಗಿ ಆಗಸ್ಟ್ 25ನೇ ತಾರೀಖಿನಿಂದ ನಿಮ್ಮ ಆಲೋಚನಾ ವಿಧಾನದಲ್ಲಿ ಬದಲಾವಣೆ ಪ್ರಾರಂಭವಾಗುವ ಸಾಧ್ಯತೆಯಿದೆ. ನೀವು ಗತದಲ್ಲಿ ನಡೆದ ಒಂದು ಘಟನೆಯನ್ನು ಹೊಸ ಕೋನದಲ್ಲಿ ನೋಡಬಹುದು. ಇಷ್ಟೂ ಕಾಲ ಒಬ್ಬ ವ್ಯಕ್ತಿಯನ್ನು ತಪ್ಪಾಗಿ ಅರ್ಥೈಸಿಕೊಂಡೇನೇನೋ ಎಂದು ಅನಿಸಬಹುದು. ಅಥವಾ ನೀವು ನಂಬಿದ ಒಂದು ವಿಷಯದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಬರಬಹುದು. ಈ ದಿನ ನಿಮಗೆ ಒಂದು ಮಾಹಿತಿ ಬರಬಹುದು ಅಥವಾ ಒಂದು ಸಂಭಾಷಣೆ ನಡೆಯಬಹುದು. ಆ ಸಂಭಾಷಣೆ ತುಂಬಾ ಸಾಮಾನ್ಯವಾಗಿ ಕಂಡರೂ ಅದರ ಪ್ರಭಾವ ಮಾತ್ರ ಸ್ವಲ್ಪ ಕಾಲದ ನಂತರ ನಿಮಗೆ ಅರ್ಥವಾಗಬಹುದು. ಅದಕ್ಕಾಗಿಯೇ ಈ ಸಮಯದಲ್ಲಿ ನೀವು ಮಾತನಾಡುವ ಪ್ರತಿಯೊಂದು ಮಾತಿನಲ್ಲೂ ಸ್ವಲ್ಪ ಎಚ್ಚರಿಕೆ ಇರಬೇಕು. ಏಕೆಂದರೆ ನಿಮ್ಮ ಮಾತುಗಳನ್ನು ಎದುರಿನವರು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಗಮನಿಸುವ ಸಾಧ್ಯತೆಯಿದೆ. ನೀವು ಕೋಪದಲ್ಲಿ ಒಂದು ಮಾತು ಹೇಳಿ ನಂತರ ಸಂಕಟಪಡುವ ಬದಲು ಶಾಂತವಾಗಿ ಸ್ಪಂದಿಸುವುದು ಒಳ್ಳೆಯದು. ಮುಖ್ಯವಾಗಿ ಕುಟುಂಬದಲ್ಲಿ ಅಥವಾ ನಿಮಗೆ ಹತ್ತಿರವಾದ ವ್ಯಕ್ತಿಗಳೊಂದಿಗೆ ಒಂದು ಸಣ್ಣ ಅಪಾರ್ಥ ಉಂಟಾಗುವ ಸಾಧ್ಯತೆಯಿದ್ದರೆ ಅದನ್ನು ದೊಡ್ಡ ಸಮಸ್ಯೆಯಾಗಿ ಮಾಡದೆ ಅಲ್ಲೇ ಮಾತನಾಡಿ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಏಕೆಂದರೆ ಧನುಸ್ಸು ರಾಶಿಯವರಿಗೆ ಈ 4 ದಿನಗಳಲ್ಲಿ ಒಂದು ಮುಖ್ಯವಾದ ಪಾಠ ಕಾಣಿಸುತ್ತದೆ. ಅದೇನೆಂದರೆ, ಪ್ರತಿಯೊಂದಕ್ಕೂ ತಕ್ಷಣವೇ ಸ್ಪಂದಿಸುವ ಅಗತ್ಯವಿಲ್ಲ. ಕೆಲವು ವಿಷಯಗಳಿಗೆ ಸಮಯ ನೀಡಬೇಕು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಬರಲು ಕಾಯಬೇಕು. ಕೆಲವು ವ್ಯಕ್ತಿಗಳ ನಿಜವಾದ ಉದ್ದೇಶ ಹೊರಬರಲು ಅವರ ಮಾತುಗಳಿಗಿಂತ ಅವರ ಕ್ರಿಯೆಗಳನ್ನು ಗಮನಿಸಬೇಕು. ಈ ವಿಷಯ ಮುಖ್ಯವಾಗಿ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಕಾಣಿಸಬಹುದು. ಗತದಲ್ಲಿ ನಿಮ್ಮೊಂದಿಗೆ ಮಾತನಾಡದೆ ದೂರವಿದ್ದ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಬಗ್ಗೆ ಆಲೋಚಿಸುತ್ತಿರುವಂತೆ ನಿಮಗೆ ಅನಿಸಬಹುದು. ಒಂದು ಹಳೆಯ ಪರಿಚಯದಿಂದ ಸಂದೇಶ ಬರಬಹುದು. ಅಥವಾ ಬಹಳ ಕಾಲದಿಂದ ಮಾತನಾಡದ ವ್ಯಕ್ತಿ ಅಕಸ್ಮಾತ್ತಾಗಿ ನಿಮ್ಮ ಜೀವನಕ್ಕೆ ತಿರುಗಿ ಬರಬಹುದು. ಆದರೆ ಇಲ್ಲಿ ನೀವು ನೆನಪಿಡಬೇಕಾದದ್ದು ಒಂದೇ,
ತಿರುಗಿ ಬಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಕ್ಷಣವೇ ನಂಬುವ ಅಗತ್ಯವಿಲ್ಲ. ಹಾಗೆಯೇ ದೂರವಾದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಶಾಶ್ವತವಾಗಿ ಕಳೆದುಕೊಂಡಂತೆ ಭಾವಿಸುವ ಅಗತ್ಯವೂ ಇಲ್ಲ. ಸಮಯ ಸತ್ಯವನ್ನು ಹೊರಗೆ ತರುತ್ತದೆ. ನೀವು ಗಮನಿಸಬೇಕಾದದ್ದು ಮಾತುಗಳಿಗಿಂತ ನಡವಳಿಕೆ, ವಾಗ್ದಾನಗಳಿಗಿಂತ ಕ್ರಿಯೆಗಳು, ಭಾವನೆಗಳಿಗಿಂತ ಸ್ಪಷ್ಟತೆ. ಆಗಸ್ಟ್ 26ನೇ ತಾರೀಖಿಗೆ ಬರುವಷ್ಟರಲ್ಲಿ ನಿಮ್ಮಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ಆಲೋಚನೆ ಬಲಗೊಳ್ಳಬಹುದು. ನೀವು ಇಷ್ಟೂ ಕಾಲ ಮುಂದೂಡಿದ ಒಂದು ಕೆಲಸದ ಬಗ್ಗೆ ಇನ್ಮುಂದೆ ತಡ ಮಾಡಬಾರದು ಎಂದು ಅಂದುಕೊಳ್ಳಬಹುದು. ಒಂದು ಅರ್ಜಿ ಸಲ್ಲಿಸುವುದು, ಒಬ್ಬ ವ್ಯಕ್ತಿಯನ್ನು ಸಂಪರ್ಕಿಸುವುದು, ಒಂದು ವ್ಯವಹಾರದ ಆಲೋಚನೆಯನ್ನು ಪ್ರಾರಂಭಿಸುವುದು, ಒಂದು ಹೊಸ ಅವಕಾಶವನ್ನು ಪರಿಶೀಲಿಸುವುದು ಅಥವಾ ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳುವುದು ಮುಂತಾದ ವಿಷಯವಾಗಿರಬಹುದು. ಇಲ್ಲಿ ಮುಖ್ಯವಾದದ್ದು ಏನೆಂದರೆ ನೀವು ಭಯದಿಂದ ನಿಂತು ಹೋಗಬಾರದು, ಅದೇ ಸಮಯದಲ್ಲಿ ಆತುರದಿಂದ ಮುಂದೆ ಹೋಗಬಾರದು. ಮಧ್ಯಮ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ದಿನಗಳಲ್ಲಿ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಿಸಿಕೊಳ್ಳುವುದು ತುಂಬಾ ಅಗತ್ಯ. ಏಕೆಂದರೆ ಗತದಲ್ಲಿ ನಡೆದ ಕೆಲವು ವೈಫಲ್ಯಗಳು ನಿಮ್ಮ ಸಾಮರ್ಥ್ಯವನ್ನು ನಿರ್ಣಯಿಸುವುದಿಲ್ಲ. ನೀವು ಒಮ್ಮೆ ವಿಫಲರಾಗಿದ್ದೀರಿ ಎಂದರೆ ಮತ್ತೆ ಅದೇ ನಡೆಯುತ್ತದೆ ಎಂದು ಅರ್ಥವಲ್ಲ. ನೀವು ಒಂದು ಅವಕಾಶ ಕಳೆದುಕೊಂಡಿದ್ದೀರಿ ಎಂದರೆ ನಿಮ್ಮ ಜೀವನ ಖಾಲಿಯಾಯಿತು ಎಂದಲ್ಲ. ಕೆಲವು ಮುಕ್ತಾಯಗಳು ಹೊಸ ಆರಂಭಗಳಿಗೆ ಜಾಗ ಮಾಡಿಕೊಡುತ್ತವೆ. ಈ 4 ದಿನಗಳಲ್ಲಿ ನಿಮಗೆ ಇದೇ ಭಾವನೆ ಬಲವಾಗಿ ಬರಬಹುದು. ಒಂದು ವಿಷಯ ಮುಗಿಯುತ್ತಿರುವಂತೆ ಕಾಣುವಲ್ಲಿ ಮತ್ತೊಂದು ದಾರಿ ತೆರೆದುಕೊಳ್ಳಬಹುದು. ಮುಖ್ಯವಾಗಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಧನುಸ್ಸು ರಾಶಿಯವರಿಗೆ ಒಂದು ಮಾಹಿತಿ, ಕಾಲ್, ಇಂಟರ್ವ್ಯೂ, ಪರಿಚಯ ಅಥವಾ ಹೊಸ ಅವಕಾಶದ ಬಗ್ಗೆ ಸಂಕೇತ ಬರಬಹುದು. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಕೆಲಸ ಗುರುತಿಸಲ್ಪಡುವ ಸಾಧ್ಯತೆಯಿದೆ. ನೀವು ಮಾಡಿದ ಕೆಲಸದ ಬಗ್ಗೆ ಒಬ್ಬ ವ್ಯಕ್ತಿ ಪ್ರಶಂಸಿಸಬಹುದು, ಒಂದು ಜವಾಬ್ದಾರಿ ನಿಮಗೆ ಒಪ್ಪಿಸಲ್ಪಡಬಹುದು, ಅಥವಾ ನೀವು ಇಷ್ಟೂ ಕಾಲ ಬಯಸಿದ ಬದಲಾವಣೆಯ ಬಗ್ಗೆ ಚರ್ಚೆ ಪ್ರಾರಂಭವಾಗುವ ಸಾಧ್ಯತೆಯಿದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾರ ಬಗ್ಗೆಯೂ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದು ಒಳ್ಳೆಯದಲ್ಲ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳುವುದಕ್ಕಿಂತ ಅವು ಪೂರ್ಣಗೊಳ್ಳುವವರೆಗೆ ನಿಶ್ಶಬ್ದವಾಗಿ ಮುನ್ನುಗ್ಗುವುದು ನಿಮಗೆ ಹೆಚ್ಚು ಪ್ರಯೋಜನ ನೀಡಬಹುದು. ಏಕೆಂದರೆ ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಯಶಸ್ಸನ್ನು ಒಂದೇ ರೀತಿಯಲ್ಲಿ ನೋಡದಿರಬಹುದು. ಕೆಲವರು ನಿಜವಾಗಿಯೂ ನಿಮಗೆ ಸಹಾಯ ಮಾಡುತ್ತಾರೆ, ಮತ್ತೆ ಕೆಲವರು ನಿಮ್ಮ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಅದಕ್ಕಾಗಿಯೇ ನಿಮ್ಮ ವೈಯಕ್ತಿಕ ಯೋಜನೆಗಳು, ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳು, ಭವಿಷ್ಯದ ನಿರ್ಧಾರಗಳಂತಹವುಗಳನ್ನು ಸಿಕ್ಕವರೊಂದಿಗೆ ಹಂಚಿಕೊಳ್ಳದೇ ಇರುವುದು ಒಳ್ಳೆಯದು. ವ್ಯಾಪಾರ ಮಾಡುತ್ತಿರುವ ಧನುಸ್ಸು ರಾಶಿಯವರಿಗೂ ಸಹ ಈ 4 ದಿನಗಳು ಕೆಲವು ಹೊಸ ಆಲೋಚನೆಗಳನ್ನು ತರಬಹುದು. ಒಬ್ಬ ಹಳೆಯ ಗ್ರಾಹಕ ಮತ್ತೆ ಸಂಪರ್ಕಿಸಬಹುದು, ಒಬ್ಬ ಹೊಸ ವ್ಯಕ್ತಿ ಪರಿಚಯವಾಗಬಹುದು, ಒಂದು ಸಣ್ಣ ಆರ್ಡರ್ ದೊಡ್ಡ ಸಂಬಂಧಕ್ಕೆ ಆರಂಭವಾಗಬಹುದು, ಅಥವಾ ನೀವು ಇದುವರೆಗೆ ಗಮನಿಸದ ಒಂದು ಮಾರುಕಟ್ಟೆ ಅಥವಾ ಅವಕಾಶದ ಮೇಲೆ ಗಮನ ಹರಿಸಬೇಕಾಗಿ ಬರಬಹುದು. ಆದರೆ ಹಣ ಹೂಡಿಕೆ ಮಾಡುವ ವಿಷಯದಲ್ಲಿ ಮಾತ್ರ ಆತುರಪಡಬೇಡಿ. ಕೇವಲ ಯಾರೋ ಹೇಳಿದರು ಎಂದೋ ಅಥವಾ ಬೇಗ ಲಾಭ ಬರುತ್ತದೆ ಎಂದು ಅನಿಸಿದ್ದಕ್ಕೋ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿವರಗಳನ್ನು ತಿಳಿದುಕೊಂಡು, ಲೆಕ್ಕಾಚಾರಗಳನ್ನು ನೋಡಿ, ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆದು ಮಾತ್ರ ಮುಂದುವರಿಯುವುದು ಒಳ್ಳೆಯದು. ಏಕೆಂದರೆ ಈ ಸಮಯದಲ್ಲಿ ಅವಕಾಶಗಳು ಕಾಣಿಸುವುದು ಒಂದು ವಿಷಯ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಇನ್ನೊಂದು ವಿಷಯ. ಧನಸ್ಸು ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಬಹುದು, ಆದರೆ ಆ ಬಾಗಿಲೊಳಗೆ ಹೆಜ್ಜೆ ಹೇಗೆ ಇಡಬೇಕೆಂದು ನಿರ್ಣಯಿಸುವುದು ನಿಮ್ಮ ವಿವೇಚನೆ. ಈಗ ಹಣದ ವಿಷಯಕ್ಕೆ ಬಂದರೆ, ಗತದಲ್ಲಿ ನೀವು ಖರ್ಚು ಮಾಡಿದ ಕೆಲವು ಮೊತ್ತಗಳ ಬಗ್ಗೆ ಮತ್ತೆ ಆಲೋಚಿಸಬಹುದು. ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡಬೇಕೆಂಬ ನಿರ್ಧಾರ ಬರಬಹುದು. ಒಂದು ಬಾಕಿ ಪಾವತಿಯ ಬಗ್ಗೆ ಮಾಹಿತಿ ಬರಬಹುದು. ನಿಮಗೆ ಬರಬೇಕಾದ ಹಣದ ಬಗ್ಗೆ ಮಾತನಾಡುವ ಅವಕಾಶವಿರಬಹುದು, ಅಥವಾ ಒಂದು ಆರ್ಥಿಕ ಸಮಸ್ಯೆಗೆ ಪರಿಹಾರ ಕಾಣಿಸಬಹುದು. ಆದರೆ ಹಣ ಬಂದ ತಕ್ಷಣ ಪೂರ್ತಿಯಾಗಿ ಖರ್ಚು ಮಾಡದೆ ಸ್ವಲ್ಪ ಭಾಗವನ್ನು ಭವಿಷ್ಯದ ಅಗತ್ಯಗಳಿಗಾಗಿ ಎತ್ತಿಡುವುದು ಒಳ್ಳೆಯದು. ಇಷ್ಟೂ ಕಾಲ ಮಾತನಾಡದ ವಿಷಯ ಹೊರಬರಬಹುದು. ಕುಟುಂಬದಲ್ಲಿ ಒಬ್ಬರ ಬಗ್ಗೆ ನಿಮಗೆ ಹೊಸ ಮಾಹಿತಿ ತಿಳಿಯಬಹುದು, ಅಥವಾ ಒಂದು ಸಮಸ್ಯೆಯನ್ನು ಎಲ್ಲರೂ ಸೇರಿ ಬಗೆಹರಿಸಬೇಕಾದ ಪರಿಸ್ಥಿತಿ ಬರಬಹುದು. ಇಲ್ಲಿ ನೀವು ಮಧ್ಯಸ್ಥಿಕೆ ವಹಿಸುವ ಸಾಧ್ಯತೆಯಿದೆ. ನಿಮ್ಮ ಮಾತಿಗೆ ಬೆಲೆ ಇರಬಹುದು. ಆದರೆ ಯಾರ ಕಡೆಯೂ ನಿಂತಂತೆ ಕಾಣಿಸದೆ ಸಮಸ್ಯೆಯನ್ನು ಅರ್ಥಮಾಡಿಕೊಂಡು ಮಾತನಾಡುವುದು ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯದ ಬಗ್ಗೆ ಆಲೋಚನೆ ಪ್ರಾರಂಭವಾಗಬಹುದು, ಪ್ರಯಾಣದ ಬಗ್ಗೆ ಚರ್ಚೆ ಬರಬಹುದು, ಒಂದು ವಸ್ತುವನ್ನು ಖರೀದಿಸಬೇಕೆಂಬ ನಿರ್ಧಾರ ಬರಬಹುದು, ಅಥವಾ ಬಹಳ ಕಾಲದಿಂದ ಪೆಂಡಿಂಗ್ನಲ್ಲಿದ್ದ ಮನೆ ಕೆಲಸ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ದೂರದಲ್ಲಿರುವ ಕುಟುಂಬದ ಸದಸ್ಯರಿಂದ ಒಂದು ಒಳ್ಳೆಯ ಮಾಹಿತಿ ಬರಬಹುದು. ಕೆಲವರಿಗೆ ಮನೆಗೆ ಹೊಸ ವಸ್ತು ಬರುವುದು ಅಥವಾ ಬದಲಾವಣೆ ಮಾಡಬೇಕೆಂಬ ಆಲೋಚನೆ ಬರಬಹುದು. ಈ ಎಲ್ಲಾ ವಿಷಯಗಳು ನಿಮ್ಮ ಮನಸ್ಸಿಗೆ ಒಂದು ರೀತಿಯ ತೃಪ್ತಿಯನ್ನು ನೀಡಬಹುದು. ಆದರೆ ಮುಖ್ಯವಾಗಿ ಆಗಸ್ಟ್ 27ನೇ ತಾರೀಕಿನ ಸುಮಾರಿಗೆ ನಿಮ್ಮ ಭಾವನೆಗಳು ಸ್ವಲ್ಪ ಹೆಚ್ಚಾಗಿರುವ ಸಾಧ್ಯತೆಯಿದೆ. ಒಂದು ಹಳೆಯ ನೆನಪು ನಿಮ್ಮನ್ನು ಕಾಡಬಹುದು. ಗತದಲ್ಲಿ ನಿಮಗೆ ನೋವುಂಟು ಮಾಡಿದ ವ್ಯಕ್ತಿಯ ಬಗ್ಗೆ ಆಲೋಚನೆ ಬರಬಹುದು. ಆಗ ನಾನು ಹಾಗೆ ಮಾಡಿದ್ರೆ ಎಂಬ ಪ್ರಶ್ನೆ ಬರಬಹುದು. ಆದರೆ ಗತವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಾವು ಬದಲಾಯಿಸಬಹುದಾದದ್ದು ಅದರಿಂದ ಕಲಿತ ವಿಧಾನವನ್ನು ಮಾತ್ರ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಹಳೆಯ ನೋವುಗಳನ್ನು ಮತ್ತೆ ತಿರುಗಿಸಿಕೊಳ್ಳುವ ಬದಲು ಪ್ರಸ್ತುತ ನಿಮ್ಮ ಕೈಯಲ್ಲಿರುವ ಅವಕಾಶಗಳ ಮೇಲೆ ಗಮನ ಹರಿಸಿ. ನೀವು ಕಳೆದುಕೊಂಡದ್ದು ನಿಮ್ಮ ಜೀವನದ ಕೊನೆಯ ಅಧ್ಯಾಯವಲ್ಲ. ನೀವು ಇನ್ನೂ ಪಡೆಯಬೇಕಾದದ್ದು ಬಹಳಷ್ಟಿದೆ. ಈ ಭಾವನೆಯನ್ನು ಈ 4 ದಿನಗಳಲ್ಲಿ ಬಲವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು.
ಪ್ರೀತಿ ಅಥವಾ ವಿವಾಹ ಸಂಬಂಧದ ವಿಷಯಗಳಲ್ಲಿ ಇರುವವರಿಗೆ ಒಂದು ಸ್ಪಷ್ಟತೆ ಬರಬಹುದು. ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ನಿಜವಾಗಿಯೂ ಏನು ಭಾವನೆ ಹೊಂದಿದ್ದಾನೆ ಎಂಬುದು ಅರ್ಥವಾಗುವ ಸಾಧ್ಯತೆಯಿದೆ. ಕೆಲವರಿಗೆ ಬಹಳ ಕಾಲದಿಂದ ಎದುರುನೋಡುತ್ತಿದ್ದ ಮಾತು ಕೇಳಿಸಬಹುದು. ಕೆಲವರಿಗೆ ತಮ್ಮ ಸಂಬಂಧದಲ್ಲಿರುವ ಸಮಸ್ಯೆಯನ್ನು ಪ್ರಾಮಾಣಿಕವಾಗಿ ಮಾತನಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ಇಲ್ಲಿ ಮೌನ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ, ಹಾಗೆಯೇ ಕೋಪದಿಂದ ಮಾತನಾಡುವುದು ಸಹ ಪರಿಹಾರವಲ್ಲ. ನಿಮ್ಮ ಭಾವನೆಯನ್ನು ಸ್ಪಷ್ಟವಾಗಿ ಹೇಳಿ. ಎದುರಿನವರ ಮಾತನ್ನು ಪೂರ್ತಿಯಾಗಿ ಕೇಳಿ. ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ಈ ಕಾಲವು ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು. ಒಂಟಿಯಾಗಿರುವವರಿಗೆ ಒಂದು ಹೊಸ ಪರಿಚಯವಾಗಬಹುದು. ಸೋಷಿಯಲ್ ಮೀಡಿಯಾ, ಸ್ನೇಹಿತರ ಪರಿಚಯ, ಕೆಲಸದ ಸಂಬಂಧ ಅಥವಾ ಪ್ರಯಾಣದ ಮೂಲಕ ಯಾರೋ ಒಬ್ಬರು ನಿಮ್ಮ ಗಮನಕ್ಕೆ ಬರಬಹುದು. ಆದರೆ ತಕ್ಷಣವೇ ಭಾವೋದ್ವೇಗಕ್ಕೆ ಒಳಗಾಗದೆ ಆ ವ್ಯಕ್ತಿಯನ್ನು ತಿಳಿದುಕೊಳ್ಳಲು ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು. ಏಕೆಂದರೆ ಮೊದಲ ಪರಿಚಯ ಯಾವಾಗಲೂ ಪೂರ್ಣ ಸತ್ಯವನ್ನು ತೋರಿಸುವುದಿಲ್ಲ. అలాగే ಗತದಲ್ಲಿ ಬೇರ್ಪಟ್ಟವರು ಮತ್ತೆ ಒಂದಾಗಬೇಕೆಂದುಕೊಂಡರೆ ಈ ಸಮಯದಲ್ಲಿ ಹಳೆಯ ಸಮಸ್ಯೆಗಳು ಏಕೆ ಬಂದವು ಎಂಬುದನ್ನು ಮೊದಲು ಅರ್ಥಮಾಡಿಕೊಳ್ಳಬೇಕು. ಕೇವಲ ಒಂಟಿತನದಿಂದಾಗಿ ಮತ್ತೆ ಹಿಂತಿರುಗುವ ಬದಲು ನಿಜವಾಗಿಯೂ ಸಂಬಂಧ ಬದಲಾಗಿದೆಯೇ ಇಲ್ಲವೇ ಎಂಬುದನ್ನು ನೋಡಬೇಕು. ಈಗ ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡುವುದು, ಸರಿಯಾದ ನಿದ್ರೆ, ಅಗತ್ಯವಿರುವಷ್ಟು ನೀರು, ಸಮತೋಲಿತ ಆಹಾರ, ನಿಮಗೆ ಹೊಂದುವ ಸಾಮಾನ್ಯ ವ್ಯಾಯಾಮದಂತಹ ವಿಷಯಗಳಿಗೆ ಆದ್ಯತೆ ನೀಡಿ. ಒಂದು ವಿಷಯದ ಬಗ್ಗೆ ಪದೇ ಪದೇ ಅನುಮಾನ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ. ಆದರೆ ಅಂತರಂಗದ ಭಾವನೆಯನ್ನು ಭಯ ಅಥವಾ ಊಹೆಯೊಂದಿಗೆ ಬೆರೆಸಬೇಡಿ. ನಿಜವಾದ ಮಾಹಿತಿಯನ್ನು ಸಂಗ್ರಹಿಸಿ. ಏಕೆಂದರೆ ಅಂತರ್ಜ್ಞಾನ ಮತ್ತು ಪ್ರಾಯೋಗಿಕ ಆಲೋಚನೆ ಎರಡೂ ಸೇರಿದಾಗ ಮಾತ್ರ ಉತ್ತಮ ನಿರ್ಧಾರ ಬರುತ್ತದೆ. ಈಗ ಈ 4 ದಿನಗಳಲ್ಲಿ ನಿಮಗೆ ಕಾಣಿಸಬಹುದಾದ ಕೆಲವು ಸಣ್ಣ ಸಂಕೇತಗಳ ಬಗ್ಗೆ ಹೇಳುತ್ತೇನೆ. ಒಂದೇ ವಿಷಯ ಪದೇ ಪದೇ ನಿಮ್ಮ ಮುಂದೆ ಬರುವುದು, ಬಹಳ ಕಾಲದಿಂದ ಮಾತನಾಡದ ವ್ಯಕ್ತಿಯಿಂದ ಅಕಸ್ಮಾತ್ತಾಗಿ ಮಾಹಿತಿ ಬರುವುದು, ನೀವು ಬಿಟ್ಟುಕೊಟ್ಟ ಒಂದು ಆಲೋಚನೆ ಮತ್ತೆ ನೆನಪಿಗೆ ಬರುವುದು, ಒಂದೇ ರೀತಿಯ ಅವಕಾಶ 2-3 ಮಾರ್ಗಗಳಲ್ಲಿ ಕಾಣಿಸುವುದು, ಒಂದು ನಿರ್ಧಾರದ ಬಗ್ಗೆ ನಿಮಗೆ ಅಕಸ್ಮಾತ್ತಾಗಿ ಸ್ಪಷ್ಟತೆ ಬರುವುದು ಅಥವಾ ಒಂದು ಕೆಲಸ ಮಾಡಲು ನಿರೀಕ್ಷಿಸದ ಸಹಾಯ ದೊರೆಯುವುದು ಮುಂತಾದ ವಿಷಯಗಳನ್ನು ನೀವು ಗಮನಿಸಬಹುದು. ಇವೆಲ್ಲವೂ ಕಡ್ಡಾಯವಾಗಿ ಭವಿಷ್ಯವನ್ನು ನಿರ್ಧರಿಸುವ ಸಂಕೇತಗಳೆಂದು ಅರ್ಥವಲ್ಲ, ಆದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ಗಮನಿಸಲು ಇವು ಒಂದು ಗುರುತಾಗಿ ಉಪಯುಕ್ತವಾಗಬಹುದು. ಮುಖ್ಯವಾಗಿ ನೀವು ಈ ದಿನಗಳಲ್ಲಿ ನಿಮ್ಮ ಸುತ್ತಲಿರುವ ವಿಷಯಗಳನ್ನು ಇನ್ನಷ್ಟು ಎಚ್ಚರಿಕೆಯಿಂದ ಗಮನಿಸಿದರೆ ಇಷ್ಟೂ ಕಾಲ ನಿರ್ಲಕ್ಷಿಸಿದ ಕೆಲವು ಅವಕಾಶಗಳು ಕಾಣಿಸಬಹುದು. ಈಗ ಧನುಸ್ಸು ರಾಶಿಯವರಿಗೆ ಮುಖ್ಯವಾದ ಒಂದು ಆರ್ಥಿಕ ಸಲಹೆ ಏನೆಂದರೆ, ನಿಮಗೆ ಬರುವ ಹಣವನ್ನು ಅಗತ್ಯಗಳು, ಭವಿಷ್ಯ ಮತ್ತು ಅನಿರೀಕ್ಷಿತ ಪರಿಸ್ಥಿತಿಗಳು ಎಂಬ 3 ಭಾಗಗಳಾಗಿ ಆಲೋಚಿಸಿ. ಹೀಗೆ ಮಾಡುವುದರಿಂದ ಸಣ್ಣ ಸಮಾಧಾನ ಸಿಕ್ಕಾಗ ದೊಡ್ಡ ಒತ್ತಡ ಬರದಂತೆ ತಡೆಯಬಹುದು. ನೀವು ಈಗಾಗಲೇ ಸಾಲ ಅಥವಾ ಆರ್ಥಿಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದರೆ ಹೊಸ ಸಾಲ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿರುವ ಜವಾಬ್ದಾರಿಯನ್ನು ಕಡಿಮೆ ಮಾಡುವ ಮಾರ್ಗವನ್ನು ನೋಡಿ. ಯಾರಾದರೂ ನಿಮಗೆ ತುಂಬಾ ಬೇಗ ಲಾಭ ಬರುತ್ತದೆ ಎಂದು ಹೇಳಿದರೂ ತಕ್ಷಣವೇ ನಂಬಬೇಡಿ. ಮುಖ್ಯವಾಗಿ ಆನ್ಲೈನ್ ಹೂಡಿಕೆಗಳು, ತಿಳಿಯದ ಸ್ಕೀಮ್ಗಳು, ಅಧಿಕ ಆದಾಯದ ವಾಗ್ದಾನಗಳಂತಹವುಗಳಲ್ಲಿ ಎಚ್ಚರಿಕೆ ಅಗತ್ಯ. ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ನಿಮಗೆ ಅವಕಾಶ ತೋರಿಸಬಹುದು, ಆದರೆ ನಿಮ್ಮ ಎಚ್ಚರಿಕೆ ನಿಮ್ಮ ಹಣವನ್ನು ಕಾಪಾಡುತ್ತದೆ. ಈಗ ಉದ್ಯೋಗದ ವಿಷಯದಲ್ಲಿ ಒಂದು ಮುಖ್ಯವಾದ ವಿಷಯ, ನಿಮ್ಮ ಕೆಲಸದ ಬಗ್ಗೆ ಮೇಲಧಿಕಾರಿಗಳು ಗಮನಿಸುವ ಸಾಧ್ಯತೆಯಿದೆ. ನೀವು ಇಷ್ಟೂ ಕಾಲ ಪಟ್ಟ ಶ್ರಮಕ್ಕೆ ತಕ್ಷಣವೇ ಪ್ರಶಂಸೆ ಬರದಿದ್ದರೂ ಈ ಸಮಯದಲ್ಲಿ ಒಂದು ಜವಾಬ್ದಾರಿ ಅಥವಾ ಹೊಸ ಅವಕಾಶದ ರೂಪದಲ್ಲಿ ಗುರುತಿಸುವಿಕೆ ಬರಬಹುದು. ಕೆಲವರಿಗೆ ಇಂಟರ್ವ್ಯೂಗೆ ಸಂಬಂಧಿಸಿದ ಮಾಹಿತಿ ಬರಬಹುದು, ಕೆಲವರಿಗೆ ಹಳೆಯ ಅಪ್ಲಿಕೇಶನ್ನಿಂದ ಸ್ಪಂದನೆ ಬರಬಹುದು, ಮತ್ತೆ ಕೆಲವರಿಗೆ ಹೊಸ ಉದ್ಯೋಗದ ಬಗ್ಗೆ ಪರಿಚಯಸ್ಥರ ಮೂಲಕ ಮಾಹಿತಿ ಬರಬಹುದು. ಆದರೆ ನೀವು ಒಂದೇ ಅವಕಾಶದ ಮೇಲೆ ಆಧಾರಪಡುವುದಕ್ಕಿಂತ 2-3 ಮಾರ್ಗಗಳಲ್ಲಿ ಪ್ರಯತ್ನಿಸುವುದು ಒಳ್ಳೆಯದು. ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡಿ, ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಿಕೊಳ್ಳಿ, ಪರಿಚಯಗಳನ್ನು ಬಳಸಿಕೊಳ್ಳಿ. ನಿಮಗೆ ತಿಳಿದಿರುವವರು ನಿಮಗೆ ಅವಕಾಶ ತಂದುಕೊಡುವ ಸಾಧ್ಯತೆಯಿದ್ದರೂ ಕೊನೆಗೆ ನಿಮ್ಮ ಸಾಮರ್ಥ್ಯವೇ ಅದನ್ನು ಉಳಿಸಿಕೊಳ್ಳುತ್ತದೆ. ವ್ಯಾಪಾರದಲ್ಲಿರುವವರು ಗ್ರಾಹಕರ ಮಾತನ್ನು ಕೇಳಬೇಕು. ನಿಮಗೆ ತಿಳಿದಿರುವ ವಿಧಾನವೇ ಸರಿಯಾದದ್ದು ಎಂದು ಹಠ ಹಿಡಿಯದೆ ಮಾರುಕಟ್ಟೆ ಹೇಗೆ ಬದಲಾಗುತ್ತಿದೆ ಎಂಬುದನ್ನು ಗಮನಿಸಬೇಕು. ಸಣ್ಣ ಬದಲಾವಣೆ ದೊಡ್ಡ ಫಲಿತಾಂಶವನ್ನು ನೀಡಬಹುದು. ಮುಖ್ಯವಾಗಿ ಡಿಜಿಟಲ್ ರಂಗದಲ್ಲಿರುವವರಿಗೆ ಹೊಸ ಪ್ರಚಾರದ ಪದ್ಧತಿ, ಹೊಸ ಗ್ರಾಹಕರ ವರ್ಗ ಅಥವಾ ಹೊಸ ಸೇವೆಯ ಬಗ್ಗೆ ಆಲೋಚನೆ ಬರಬಹುದು. ಆದರೆ ಮೊದಲು ಸಣ್ಣ ಮಟ್ಟದಲ್ಲಿ ಪರೀಕ್ಷಿಸಿ ನಂತರ ದೊಡ್ಡ ಮೊತ್ತದಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯದು. ಕುಟುಂಬದಲ್ಲಿ ಹಿರಿಯರ ಮಾತನ್ನು ಈ ಸಮಯದಲ್ಲಿ ಕೇಳುವುದು ಉಪಯುಕ್ತವಾಗಬಹುದು. ಅವರು ಹೇಳುವ ಪ್ರತಿಯೊಂದು ವಿಷಯವೂ ಸರಿಯಾಗಿದೆ ಎಂದಲ್ಲ, ಆದರೆ ಅವರ ಅನುಭವದಲ್ಲಿ ನಿಮಗೆ ಉಪಯುಕ್ತವಾಗುವ ಒಂದು ಸೂಚನೆ ಇರಬಹುದು. ಮಕ್ಕಳು ಅಥವಾ ಕಿರಿಯರ ವಿಷಯದಲ್ಲಿ ನಿಮ್ಮ ಪ್ರೋತ್ಸಾಹ ಅಗತ್ಯವಾಗಬಹುದು. ನೀವು ಆಡುವ ಒಂದು ಸಣ್ಣ ಮಾತಿನಿಂದ ಅವರ ಧೈರ್ಯವನ್ನು ಹೆಚ್ಚಿಸಬಹುದು. ಮನೆಯಲ್ಲಿ ನಿಮ್ಮ ನಡವಳಿಕೆ ಇಡೀ ವಾತಾವರಣದ ಮೇಲೆ ಪ್ರಭಾವ ಬೀರಬಹುದು. ಆದ್ದರಿಂದ ನೀವು ಶಾಂತವಾಗಿದ್ದರೆ ಮನೆಯಲ್ಲೂ ಶಾಂತಿ ಹೆಚ್ಚಾಗುತ್ತದೆ. ಈ ಜ್ಯೋತಿಷ್ಯದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮನೆಯ ದೇವರ ಹೆಸರು ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಖಂಡಿತವಾಗಿಯೂ ಮನಸ್ಸು
ಪೂರ್ವಕವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಧನ್ಯವಾದಗಳು.